ಆತ್ಮೀಯ H16 ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ವಿಶೇಷವಾಗಿ ಕೋವಿಡ್ ಮತ್ತು ಧ್ವನಿ ಕೇಳ್ತಾ ಇದೆ. ಕೋವಿಡ್ ಬಂದದ, ಕೆಲವೊಬ್ರು ಅಟ್ಯಾಕ್ ಆಗ್ಯದ, ಕೆಲವು ಜನ ಈಗ ದಾಖಲೆ ಆಗಿದ್ದಾರೆ ದವಾಖಾನೆಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಅನ್ನುವಂಥ ಸುದ್ದಿಗಳು ನೋಡಿದಾಗ ಸಹಜವಾಗಿ ಯಾರಿಗಾದರೂ ಭಯ ಆಗಿ ಆಗ್ತದೆ. ಯಾಕಂದರೆ 2019 ಕೋವಿಡ್ 19, 20, 21ವರೆಗಿನ ಕೋವಿಡ್ ನೆನಪಿಸ್ಕೊಂಡಾಗ ಇದು ಜಲ್ ಅಂದು ಬೀಳ್ತದೆ. ಸಹಜ ಆ ರೋಗ ನಾವು ಹಿಂದೆ ಎಂದೂ ಕೇಳಿರಲಿಲ್ಲ. ಅಂಥ ರೋಗ ಎಲ್ಲೋ ಹುಟ್ಟಿತು, ದಕ್ಷಿಣ ಭಾಗದಲ್ಲಿ ಹುಟ್ಟಿತು, ಚೈನಾದಲ್ಲಿ ಹುಟ್ಟಿತು, ಅವರಿಂದ ಬಂತು, ಇವರಿಂದ ಬಂತು, ಮುಸಲ್ಮಾನರಿಂದ ಬಂತು. ಎಷ್ಟೆಷ್ಟು ಧ್ವನಿಗಳು ರೀ, ಚಪ್ಪಾಳೆ ಬಿಡ್ರಿ, ದೀಪ ಹಚ್ಚಿರಿ, ಗಂಟೆ ಬಿಡಿರಿ, ಓಡಿ ಹೋಗ್ತಿದ್ರಿ ಅನ್ನುವಂಗೆ ಮಾತಾಡಿದರು. ಅದರ ಇವತ್ತು ವೈಜ್ಞಾನಿಕವಾಗಿ ಇನ್ನೂ ಸಂಶೋಧನೆ ನಡೀಬೇಕಾಗಿದೆ, ನಡೆಯುವುದು ಅವಶ್ಯಕ. ಯಾಕಂದರೆ ಆ ರೋಗ ಅಂತ ಇದ್ದಿದ್ದು ಸುಳ್ಳಲ್ಲ. ಆದರೆ ಆ ಸಂದರ್ಭದ ಜನಗಳನ್ನು ನೆನಪಿಸ್ಕೊಂಡಾಗ ಒಬ್ಬ ಸಾಹಿತಿಯಾಗಿ, ಒಬ್ಬ ಲೇಖಕನಾಗಿ, ಒಬ್ಬ ಆ ರೋಗನ ಎದುರಿಸಿ ಬಂದಂಥವನಾಗಿ ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನ ನಾವು ತಮ್ಮೊಂದಿಗೆ ಚರ್ಚಿಸ್ಬೇಕಂತ ಅನಿಸ್ಲಿಕ್ಕತ್ತದ. ಯಾಕಂತಂದರೆ ವಿಶೇಷವಾಗಿ ಈ ರೋಗದಕ್ಕಿಂತ ಹೆಚ್ಚಿಗೆ ಆ ರೋಗದ ಭಯ